ರಾಜಕೀಯ ಶಾಶ್ವತ ಅಲ್ಲ ಎಂಬ ಸಿಎಂ ಹೇಳಿಕೆ ಬಗ್ಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಹಜವಾಗಿ ಮಾತಾಡಿದ್ದಾರೆ ಅಷ್ಟೇ, ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಸದ್ಯಕ್ಕೊಂದು ಅಲ್ಪ ವಿರಾಮ ಬಿದ್ದಿದೆ ಅಂತ ಹೇಳುವಂತ ಸಮಯದಲ್ಲೇನೆ ಸಿದ್ದರಾಮಯ್ಯನವರು ಆಡಿದಂತ ಮಾತುಗಳೇ ಇದೀಗ ಒಂದು ಹೊಸ ತಿರುವುಗಳು ಪಡ್ಕೊಳ್ಬಹುದೇನೋ ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ವಿಷಯವಾಗಿ ಅಂತ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಬಟ್ ಇದಕ್ಕೆ ಸಿಎಂ ಆಪ್ತರು ಏನು ಹೇಳ್ತಿದ್ದಾರೆ, ಡಿಕೆ ಸುರೇಶ್ ಅವ್ರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಮತ್ತೆ ಮಂಗಳೂರಿನ ಕಾರ್ಯಕ್ರಮ ಎಸ್ಪೆಷಲಿ ಇವತ್ತು ಸಿಎಂ ಬಣದ ಒಂದು ಹೈಲೈಟ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಕಾರ್ಯತಂತ್ರಗಳು ಅಲ್ಲಾಗುವಂತ ನಿರೀಕ್ಷೆಗಳು? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ನಿನ್ನೆ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂಥ ಹೇಳಿಕೆನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು. ಅದಾದ ನಂತರದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ಬೇರೆ ಬೇರೆ ರೀತಿಯಾಗಿ ವಿಮರ್ಶೆ ಮಾಡುವಂಥದ್ದು ಕೂಡ ನಡೀತು. ಪ್ರಮುಖವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥ ಮಾತು ಕೂಡ ಅದು ಭಿನ್ನವಾದಂತೆ ಕಾಣಿಸ್ತಾ ಇದೆ. ಅಂದರೆ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಾತನಾಡಿರುವಂಥದ್ದು. ಅಂದರೆ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಅವರು ಹೇಳಿದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಪರಮೇಶ್ವರ್ ಸೇರಿದಂತೆ ಇನ್ನಿತರ ನಾಯಕರ ಹೇಳಿಕೆಗಳು, ಹಾಗೆ ಡಿ ಕೆ ಸುರೇಶ್ ಅವರು ಇವತ್ತು ಕೊಟ್ಟಿರುವಂಥ ಹೇಳಿಕೆ, ಇದೆಲ್ಲವನ್ನು ಗಮನಿಸ್ತಾ ಹೋದರೆ ಈ ಒಂದು ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಏನಿತ್ತ ಇದು ಎಲ್ಲ ಒಂದು ಕಡೆ ಒಂದು ಕೊನೆಗೊಳ್ಳುವಂಥ ಹಂತಕ್ಕೆ ಬಂದಿದೆಯಾ ಅನ್ನುವಂಥದ್ದು ಕೂಡ ಈಗಿರುವಂಥ ಒಂದು ವಿಚಾರ. ಯಾಕೆ ಅಂತಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು ಹೇಳಿಕೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ವಿಮರ್ಶನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಮಂಗಳೂರಿನ ಕಾರ್ಯಕ್ರಮದಲ್ಲೂ ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಅಲ್ಲಿ ಒಂದಿಷ್ಟು ಅಭಿಮಾನಿಗಳು ಘೋಷಣೆಯನ್ನು ಕೂಗಿದ್ರೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಒಂದಿಷ್ಟು ಜನ ಅಭಿಮಾನಿಗಳು ಘೋಷಣೆಯನ್ನು ಕೂಗಿದ್ದಾರೆ. ವೇಣುಗೋಪಾಲ್ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸಿರುವಂಥ ಕಾರಣಕ್ಕಾಗಿ ಅವರೊಂದಿಗೆ ಏನಾದರೂ ಚರ್ಚೆಗಳಾಗತ್ತಾ ಅನ್ನುವಂಥದ್ದು ಕೂಡ ಈಗ ಇರ್ತಕ್ಕಂಥ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಅಂತಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿನ ಕಾರ್ಯಕ್ರಮದಲ್ಲಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವೇ ಇರಲಿಲ್ಲ. ಈ ಎಲ್ಲ ಒಂದು 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 ವಿಚಾರಗಳನ್ನು ಗಮನಿಸ್ತಾ ಹೋದರೆ ಇವತ್ತು ಬಹುತೇಕವಾಗಿ ವೇಣುಗೋಪಾಲ್ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಅವರ ಬಣದ ಕೆಲವೊಂದಿಷ್ಟು ಜನ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಚಾರ ಏನಿದೆಯಲ್ಲ, ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂಥ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಭಿನ್ನವಾಗಿರುವಂಥ ಪ್ರತಿಕ್ರಿಯೆಗಳು ಬರ್ತಾ ಇದ್ರೂ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣವು ಕೂಡ ಇವತ್ತಿನ ಒಂದು ವೇಣುಗೋಪಾಲ್ ಅವರೊಂದಿಗೆ ಏನಾದರೂ ಮಾತುಕತೆಯನ್ನು ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಈಗಾಗಲೇ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಸಹಜವಾಗಿ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಹೇಳಿರುವಂಥದ್ದು ಇದೆಲ್ಲ ಅದು ವಿಭಿನ್ನವಾಗಿತ್ತು. ಅಧಿಕಾರವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಅವರು ಮಾತಾಡದಂತೆ ಇತ್ತು. ಇಷ್ಟು ದಿನಗಳ ಕಾಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಂಥ ಸತೀಶ್ ಜಾರಕಿಹೊಳಿ ಅವರು ಅದು 30 ತಿಂಗಳ ಆಗಿರ್ಬೋದು ಅಥವಾ ಈಗಲೇ ಆಗಿರ್ಬೋದು ಅಥವಾ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ಒಂದಿಷ್ಟು ಮಾರ್ಮಿಕವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆಯಾಗಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂಥ ನಿರ್ಧಾರ ಹೊರಬೀಳುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಎಲ್ಲ ಘಟನೆಗಳು ಹುಟ್ಟು ಹಾಕ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಈ ಕುರ್ಚಿ ಕದನ, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್, ಬ್ರದರ್ಸ್ ಒಗ್ಗಟ್ಟಾಗಿದ್ದೀವಿ, ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಕಾರ್ತಿಕ್ ಇವತ್ತು ನಾವು ವಿಶೇಷವಾಗಿ ಗಮನಿಸಿದ್ದು ಈಗ ಸಿಎಂ ಆಪ್ತರು ಮತ್ತೆ ಡಿಕೆಶಿ ಆಪ್ತರು ಅಂದ್ರೆ ಆ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಇಷ್ಟು ದಿನ ಬ್ಯಾಟ್ ಬೀಸ್ತಾ ಇದ್ದವರು ಅವ್ರವ್ರ ನಾಯಕರ ಪರವಾಗಿ ಯಾರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ರಾಜಕೀಯವಾಗಿ ಲಾಭಿಯನ್ನ ನಡೆಸ್ತಾ ಇಲ್ಲ. ಬಟ್ ಇವತ್ತು ಮಂಗಳೂರಲ್ಲಿ ಸಿಎಂ ಪರವಾಗಿ ಘೋಷಣೆ, ಡಿಸಿಎಂ ಪರವಾಗಿ ಘೋಷಣೆ, ಅಂದ್ರೆ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ? ನಿಶ್ಚಿತ ಶರ್ಮಿತಾ ಶೆಟ್ಟಿ, ಇವತ್ತಿನ ಏನು ಮಂಗಳೂರಿನ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಅವರು ಹಾಜರಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆ ಕೂಗುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಈ ಎರಡೂ ನಾಯಕರ ಪರವಾದ ಘೋಷಣೆಗಳನ್ನು ಕೂಗುವ ಒಂದು ಹಂತಕ್ಕೆ ಈಗ ಕಾರ್ಯಕರ್ತರು ಕೂಡ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ನಾಯಕತ್ವದ ಒಂದು ವಿಚಾರ ಏನಿತ್ತಲ್ಲ, ಕುರ್ಚಿ ಕದನದ ವಿಚಾರ, ಇದು ಕಾರ್ಯಕರ್ತರವರೆಗೂ ಕೂಡ ತಲುಪಿದೆ ಅನ್ನುವ
ಅನ್ನುವಂಥದ್ದನ್ನು ಹೈಕಮಾಂಡ್ ನಾಯಕರು ಅರ್ಥ ಮಾಡ್ಕೊಳ್ಬೇಕಾದಂಥ ಸ್ಥಿತಿಯೂ ಕೂಡ ಉದ್ಭವವಾಗಿದೆ. ಅಂದರೆ ಇದು ಕೇವಲ ರಾಜಕೀಯ ಮುಖಂಡರು ಅಥವಾ ಇಬ್ಬರು ಬಣದ ನಾಯಕರ ನಡುವೆ ಇರುವಂಥ ಒಂದು ವೈಮನಸ್ಸು ಅಷ್ಟೇ ಅಲ್ಲ, ಇದು ಕಾರ್ಯಕರ್ತರವರೆಗೂ ಕೂಡ ತಲುಪಿದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಗಮನಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಜೊತೆಗೆ ಬಹುತೇಕವಾಗಿ ಅವರು ಗಮನ ಹರಿಸಿರ್ತಾರೆ. ಇವತ್ತು ವೇಣುಗೋಪಾಲ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ಸಂದರ್ಭದಲ್ಲಿ ಇಬ್ಬರ ಪರವಾಗಿ ಘೋಷಣೆಗಳು ಕೂಗ್ತಾ ಇರುವಂಥ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸುತ್ತೆ, ವೇಣುಗೋಪಾಲ್ ಅವರು ಕೂಡ ಗಮನಿಸ್ತಾರೆ. ಅದೆಲ್ಲ ವಿಚಾರದ ಜೊತೆಗೆ ಇವತ್ತು ಸಿಎಂ ಆಪ್ತ ಬಣವು ಕೂಡ ವೇಣುಗೋಪಾಲ್ ಅವರೊಂದಿಗೆ ಒಂದಿಷ್ಟು ಕಾಲ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ವೇಣುಗೋಪಾಲ್ ಅವರು ಈ ಒಂದು ಕುರ್ಚಿ ಕದನದ ನಂತರದಲ್ಲಿ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಬಣದ ನಾಯಕರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅವರು ಕೇರಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಒಂದು ರಾತ್ರಿ ಇದ್ರಾದರೂ ಯಾವುದೇ ಬಣದ ನಾಯಕರಿಗೆ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಮಂಗಳೂರಿನಲ್ಲಿ ಅವರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಆಪ್ತ ಬಣವು ಕೂಡ ಭಾಗಿಯಾಗಿದೆ. ಅವರೆಲ್ಲರೂ ಕೂಡ ಮಾತನಾಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.